ಏನೋ ತಂದಿದಾರಂತೆ ಸಂಜನಾ ಏನೋ ತೋರಿಸ್ತಾಳಂತಂದ್ಲು. ನಮ್ಮ ಮನೆಯೊಳಗ್ರಿ ಯಾರು ಕಸ ತುಂಬಂಗಿಲ್ಲ, ನನ್ನ ಕೈಲಿ ತುಂಬ ಸಾಕಾಗೈತಿ. ಸೊ ಹಂಗಾಗಿ ಇದನ್ನ ತಗೊಂಬಂದೇನು ಸುಪ್ಪಿಗೆ. ಮತ್ತು ಪಾಲಿಟಿಕ್ಕಾಗ ಈ ದಿನ ಏನು ಯೂಸ್ ಮಾಡ್ತಿದ್ವಿ ನಾವು, ಎಲ್ಲೈತಿ ಕಾತಿ ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ಕಾತಿ ತಗೊಂಬಂದೇವಿ. ಸೂಪರ್. ದೀಪ ಹಚ್ಚಕಂತ ಇದನ್ನ ತಗೊಂಬಂದೇವಿ. ಸೂಪರ್. ಗ್ಲಾಸ್ ತಗೊಂಬಂದೇವಿ 5. ಇದೊಂದು ಸೂಪರ್ ಮಾ. ಇದೊಂದು ವಾವ್. ಮತ್ತೆ ಒಗ್ಯಾನ್ ಒಗ್ಯಾಕ ಓ ಮೈ ಫೇವ್ರೇಟ್ ಬೆಂಡೆಕಾಯಿ. ಇದು ಹಣ್ಣುಗಳು ಯಾಕಂದ್ರೆ ಹೊರಗಡೆ ಅದನ್ನ ಇದನ್ನ ತಿನ್ಬಾರ್ದಂತ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದಾರೆ. 2 ಕಿಲೋ ಉಳ್ಳಾಗಡ್ಡಿ ಬೇಕಂತ ತಗೊಂಬಂದಾಳ. ಮತ್ತೆ 4-5 ತರ ಬಾಜಿ ತಗೊಂಡಿರಿ. ನಮ್ಮ ಅಕ್ಕನ ಫೇವ್ರೇಟ್ ಒನ್ ಇದ್ರ ಸಂಬಂಧ ಮಾವಿನಕಾಯಿ. ವಾವ್, ನೀ ಆ ಮಾವಿನಕಾಯಿ ತರನೇ ಇದೆಯಾ ಕಣೆ ನೀನು. ಅಲ್ಲ ಮಾವಿನಕಾಯಿ ಸಂಬಂಧ ಓಡಾಗಿದ್ದ ಸ್ವಲ್ಪ. ಓ ನೋಡಿ ಗೈಸ್, ಮಾವಿನಕಾಯಿ ಸಂಬಂಧ ಮಾವಿನಕಾಯಿ ಬೇಕಂತ ಅನ್ನಕತ್ತಿದ್ಲು. ನಮ್ಮ ಅಕ್ಕಗೆ ಭಾಳ ಇಷ್ಟ ಆಗೈತೆ, ಅದಕ್ಕೆ ಹೋಗಿ ಮಾವಿನಕಾಯಿ ತಗೊಂಬಂದ್ವಿ. ಉಪ್ಪಿನಕಾಯಿ ಕೇಳಿದ್ಲು, ಉಪ್ಪಿನಕಾಯಿ ತಂದು ಒಳಗಡೆ ಇಟ್ಟಿದೀವಿ ಆಲ್ರೆಡಿ. ನೋಡಿ ಇಲ್ಲಿ ಇಲ್ಲೇ ಇದೆ. ಎವಿ ಹುಳಿ ಹುಚ್ಚಿ ಹುಳಿಗೆ ತುಂಬಾ. ಅಕ್ಕನ ಫೇವ್ರೇಟ್ ಇದನ್ನ ಸಾರ್ ಒಳಗೆ ಹಾಕಿ ತಿನ್ಬೇಕಂತ ಅಕ್ಕ ಹೇಳ್ಕೊಟ್ಟು ತಗೊಂಬಂದಿವಿ. ಪರವಾಗಿಲ್ಲ. ಚಾ ಜೊತೆ ಎದ್ಕೊಂಡು ತಿನ್ನಕ್ಕೆ ಇವೆಲ್ಲ ತರವು ಆಲ್ರೆಡಿ ಮನೆ ಬಗ್ಗೆ ಇಟ್ಟು ಇಷ್ಟು. ಗೈಸ್ ನೀವಾರಿ ಯೋಚನೆ ಮಾಡಿ, ಒಬ್ರು ಮನೇಲಿದ್ರೆ ನೀವು ಯಾವಾಗಾದ್ರೂ ಈ ಥರ ತಂದು ತಿನ್ನೋ ಥರ ಯಾವಾಗಾದ್ರೂ ಮಾಡಿದ್ರಾ? ಇಬ್ರೇ ನೋಡಿ ಎಷ್ಟು ಸಂಸಾರ ಬಗ್ಗೆ ಎಷ್ಟು ತಲೆ ಇದೆ. ಇದ್ರ ಬಗ್ಗೆ ಸಂಸಾರ ಇತ್ತು, ಬಟ್ ಇವಾಗ ಒಂದ್ಸಲ ಕ್ಲೋಸ್ ಸಂಸಾರ ಆಗ್ಬಿಟ್ಟೈತಿ. ವಾವ್, ಸಂಸಾರ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅಂಡ್ ನೋಡಿ ಎಷ್ಟು ಹಚ್ಚಿದ್ದಾರೆ. ಮಾವಿನಕಾಯಿ ನೋಡಿ ನನಗೆ ನೀರು ಬರಾಕತ್ತವ ನೋಡಿ. ಬಿಡೋ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಇಬ್ರು. ನೋಡಿ ಮನೇಲಿ ಮಾಡೋದನ್ನ ಚಿಕ್ಕದಾಗಿ ಇಬ್ರಿಗೆ ಎಷ್ಟು ಬೇಕೋ ಗಂಡ ಇಂದಿಗೆ ಅಷ್ಟು ಮಾಡಿದ್ದಾರೆ.